ಸೋಫಿಯಾ ಖುರೇಷಿ ಆ ಹೆಸರು ನಿಮಗೆಲ್ಲರಿಗೂ ಕೂಡ ನೆನಪಿರುತ್ತೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಭಯೋತ್ಪಾದಕರ ನಡಮುರಿಯುವಂತಹ ಆಪರೇಷನ್ ಮಾಡಿತ್ತು ಭಾರತ. ಆಪರೇಷನ್ ಸಿಂಧೂರ್ ಆ ಯಶಸ್ಸಿಗೆ ಅನೇಕ ಜನರು ಕಾರಣರಿದ್ದಾರೆ. ಆ ಪೈಕಿ ಸೋಫಿಯಾ ಖುರೇಷಿ ಕೂಡ ಒಬ್ಬರು. ಆಪರೇಷನ್ ಸಿಂಧೂರ್ ಕುರಿತು ಖುರೇಷಿಗೆ ಸೇವೆಗೆ ಪದಕ. ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ನಡೆಸಿದ್ದ ಆಪರೇಷನ್ ಸಿಂಧೂರ್ ವೇಳೆ ಸೋಫಿಯಾರ ಪರಿಶ್ರಮಕ್ಕೆ ಈ ಪ್ರಶಸ್ತಿ ಎಂದು ಹೇಳಲಾಗ್ತಿದೆ. ಸೋಫಿಯಾ ಖುರೇಷಿಗೆ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. 2026 ಗಣರಾಜ್ಯೋತ್ಸವದ ಗೌರವ ಪಟ್ಟಿಯಲ್ಲಿ ಖುರೇಷಿ ಹೆಸರು ದಾಖಲಾಗಿದೆ. ಸೋಫಿಯಾ ಖುರೇಷಿಗೆ ಒಲಿದ ವಿಶಿಷ್ಟ ಸೇವಾ ಪದಕ. ಸೋಫಿಯಾ ಖುರೇಷಿ ಯಾವಾಗ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಭೂಮಿಗೆ ಅಕ್ರಮವಾಗಿ ನುಸುಳಿ ಭಾರತೀಯರ ಹಣೆ ಮೇಲೆ ಪಾಯಿಂಟ್ ಬ್ಲಾಂಕಲ್ಲಿ ಗುಂಡು ಹಾರಿಸಿ ಭಾರತೀಯರ ಶವದ ಮೇಲೆ ಮರಣ ಮೃದಂಗವನ್ನು ಬಾರಿಸಿದ್ರು. ಅನೇಕ ಜನ ಹುತಾತ್ಮರಾದರು. ಆ ಸಂದರ್ಭದಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಅನೇಕ ಭಾರತೀಯರು ಸಾವಿಗೀಡಾದರು. ಆ ಸಂದರ್ಭದಲ್ಲಿ ಭಾರತ ಕೈಗೊಂಡ ಪ್ರತೀಕಾರದ ಒಂದು ಆಪರೇಷನ್ ಸಿಂಧೂರ್ ಅತ್ಯಂತ ರಣರೋಚಕವಾಗಿ ಭಾರತ ಆಪರೇಷನ್ ಸಿಂಧೂರನ್ನು ಮಾಡಿತು. ಕ್ಷಿಪ್ರವಾದಂತಹ ಕಾರ್ಯಾಚರಣೆ ಅದು. ಪಾಕಿಸ್ತಾನದ ಭಯೋತ್ಪಾದಕರು ಅಡಗಿ ಕೂತ ತಾಣಕ್ಕೆ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಹೋಯಿತು. ಆಪರೇಷನ್ ಸಿಂಧೂರು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿಗೆ ಒಂದು ತರಹದ ರೋಮಾಂಚನಕಾರಿಯಾದಂಥ ಆಪರೇಷನ್. ಏರ್ ಸ್ಟ್ರೈಕ್ ಅನ್ನು ಕಂಡ ನಾವು, ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕಂಡ ನಾವು, ಅನೇಕ ಭಾರತದ ಶೌರ್ಯವನ್ನು ಕಂಡ ನಾವು ಆಪರೇಷನ್ ಸಿಂಧೂರ್ ಕಾಣುವ ಒಂದು ರೋಮಾಂಚನಕಾರಿಯಾದಂತಹ ಕ್ಷಣವನ್ನು ಕೂಡ ಅನುಭವಿಸಿದ್ವಿ. ಆ ಸಂದರ್ಭದಲ್ಲಿ ಸೋಫಿಯಾ ಖುರೇಷಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಆಪರೇಷನ್ ಸಿಂಧೂರದ ಕುರಿತು ಅದರ ಪ್ರತಿಯೊಂದು ಡೆವಲಪ್ಮೆಂಟ್ಗಳನ್ನು, ಪ್ರತಿಯೊಂದು ಕಾರ್ಯಗಳನ್ನು ಮಾಧ್ಯಮದ ಮುಂದೆ ಬಿತ್ತರ ಮಾಡುವಂಥ ಒಂದು ಜವಾಬ್ದಾರಿ. ಅದನ್ನು ಅತ್ಯಂತ ಪ್ರಬುದ್ಧವಾಗಿ ನಿಭಾಯಿಸಿದ್ರು. ನೋಡಿ, ಕೆಲ ನಿಯಮಗಳಿದೆ. ರಾಷ್ಟ್ರೀಯ ಭದ್ರತೆಯ ಆಧಾರದಲ್ಲಿ, ನ್ಯಾಷನಲ್ ಸೆಕ್ಯೂರಿಟಿ ಹೆಸರಿನಲ್ಲಿ ದೇಶದ ಆಂತರಿಕ ಭದ್ರತೆ ವಿಚಾರಗಳನ್ನು ಎಲ್ಲೂ ಕೂಡ ಮಾಧ್ಯಮದಲ್ಲಿ ರಿವೀಲ್ ಮಾಡೋ ಥರ ಇರಲಿಲ್ಲ ಪರಿಸ್ಥಿತಿ. ಆದರೂ ಕೂಡ ಯಾವುದನ್ನು ರಿವೀಲ್ ಮಾಡಬೇಕು, ಯಾವುದನ್ನು ರಿವೀಲ್ ಮಾಡಬಾರ್ದು, ಯಾವುದನ್ನು ಗೌಪ್ಯವಾಗಿಡಬೇಕು, ಯಾವುದನ್ನು ಬಹಿರಂಗಪಡಿಸಬೇಕು, ಎಲ್ಲದರ ಸೂಕ್ಷ್ಮತೆಯನ್ನು ಅರಿತು ಅತ್ಯಂತ ಪ್ರಬುದ್ಧವಾಗಿ, ಅತ್ಯಂತ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದರು ಸೋಫಿಯಾ ಖುರೇಷಿ. ಆಕೆಯ ಶೌರ್ಯಕ್ಕೆ, ಆಕೆಯ ಸೇವೆಗೆ ಇವತ್ತು ಪ್ರಶಸ್ತಿ ಪ್ರದಾನಗೊಂಡಿದೆ. ಸೋಫಿಯಾ ಖುರೇಷಿಗೆ ಒಲಿದ ವಿಶಿಷ್ಟ ಸೇವಾ ಪದಕ. ಆಪರೇಷನ್ ಸಿಂಧೂರ್ ಕುರಿತು ಖುರೇಷಿಗೆ ಸೇವಕ ಪದಕ ಸಿಕ್ಕಿದೆ. ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ನಡೆಸಿದ್ದ ಆಪರೇಷನ್ ಸಿಂಧೂರ್ ವೇಳೆ ಸೋಫಿಯಾರ ಪರಿಶ್ರಮಕ್ಕೆ ಈಗ ಪ್ರಶಸ್ತಿ ಲಭಿಸಿದೆ. ಸೋಫಿಯಾ ಖುರೇಷಿಗೆ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. 2026 ಗಣರಾಜ್ಯೋತ್ಸವದ ಗೌರವ ಪಟ್ಟಿಯಲ್ಲಿ ಖುರೇಷಿ ಹೆಸರು ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.